ಇವತ್ತಿನ ದಿನ ನಿಮಗೆ ಏನಪ್ಪ ರೆಮಿಡಿ ಅಂತಂದರೆ ಒಂದು ಕಪ್ಪಲ್ಲಿ 1-2 ಸ್ಪೂನು ಮೊಸರು ಮತ್ತು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ನೀವು 1-2 ಸ್ಪೂನು ನೀವೇ ತಿನ್ಬೋದು. ಇದನ್ನು ತಿಂದಾಗ ನಿಮಗೆ ಅದರ ಎನರ್ಜಿ ಏನಾಗುತ್ತೆ ಅಂದರೆ ನೋಡಿ, ಬೆಳಗ್ಗೆನೇ ನೀವು ಇದನ್ನು ತಿನ್ನಿ, ಇಲ್ಲ ಡೇನಲ್ಲಿ ನಿಮ್ಮ ಕೆಲಸ ಕಾರ್ಯಕ್ಕೆ ಹೋಗೋಕ್ಕೆ ಮುಂಚೆ 1-2 ಸ್ಪೂನು ಇದನ್ನು ಮಾಡಿ. ಇವತ್ತು ತುಂಬ ಪಾಸಿಟಿವ್ ಇರುತ್ತೆ ನಿಮ್ಮ ಕೆಲಸ. ಯಾಕಂದರೆ ನಾನು ಹೇಳ್ತಾ ಇರೋದು ಇವಾಗ ರೆಮಿಡಿ ಅಂತಂದರೆ ನಿಮಗೆ ಯಾವ ಗ್ರಹ ಬೇಕು ಅದಕ್ಕೆ ಸಂಬಂಧಪಟ್ಟಿರೋಂಥ ರೆಮಿಡಿನ ನಾನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಇವತ್ತು 1-2 ಸ್ಪೂನು ಮೊಸರು, ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬ ಪಾಸಿಟಿವ್. ನೀವೇನು ಕೆಲಸ ಮಾಡ್ತೀರಾ ಅದು ನಿಮಗೆ ಯೋಗವಾಗಿ ಕನ್ವರ್ಟ್ ಆಗುತ್ತೆ. ನೀವು ಕೆಲಸ ಮಾಡೋ ಕೆಲಸ ನಿಮಗೆ ಅದರಲ್ಲಿ ನೀವು ಏಳಿಗೆಯನ್ನು ನೋಡ್ತೀರಾ. ಇವಾಗ ಏನೋ 50% ಆಗುವಂಥದ್ದು ಎಲ್ಲೋ ಒಂದು 80%ವರೆಗೂ ಬರ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೊಂಚೂರು ಮುಂದೆ ಹೋಗುತ್ತೆ. ಹಾಗಾಗಿ ಏನೇ ರೆಮಿಡಿ ಕೊಟ್ಟರು ನಿಮಗೆ ಅದು ಗ್ರಹಗಳ ಒಂದು ಅನುಸಾರವಾಗಿ ಕೊಟ್ಟಿರ್ತೀನಿ. ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಅಂದರೆ ಇದೇನೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇವತ್ತೊಂದು ದಿನ 1 ಸ್ಪೂನ್ ಮೊಸರು ತಿಂದರೆ ಏನೂ ಆಗೋಲ್ಲ. ಯಾರು ಮೊಸರು ತಿನ್ನಲ್ಲ ಅವರು ಹಾಲಿಗೆ ಒಂಚೂರು ಸಕ್ಕರೆ ಹಾಕ್ಕೊಂಡು 2 ಸ್ಪೂನ್ ಹಾಲಾದರೂ ನೀವು ಕುಡಿಬೋದು. ತುಂಬ ಪಾಸಿಟಿವ್ ಇರುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸೊ ಸಿಂಹ ರಾಶಿಯವರಿಗೆ ನೋಡಿ, ರಾಶಿಯಲ್ಲಿ ಸೂರ್ಯ ಸ್ವಂತ ಮನೇಲಿ ಇರ್ತಾನೆ, ಜೊತೆಗೆ ಕೇತು ಇರ್ತಾನೆ. ಸ್ವಲ್ಪ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸಿಂಹ ರಾಶಿಯವರಿಗೆ. ಆದರೆ 12ನೇ ಮನೆಯಲ್ಲಿ ಚಂದ್ರ ಬುಧ ಶುಕ್ರ, ಯಾಕಂದರೆ ಅವನು 2ನೇವನು 12ನೇ ಮನೆಗೆ ಹೋಗಿರ್ತಾನೆ, 11ನೇವನು 12ನೇ ಮನೆಗೆ ಬಂದಿದ್ದಾನೆ. ಆದರೂ ಎಲ್ಲೋ ಒಂದು ಕಡೆ ಲಾಸ್ ತೋರಿಸುತ್ತೆ. ಇವತ್ತು ಏನೇ ಮಾತಾಡಬೇಕಾದ್ರೂ ಹುಷಾರಾಗಿ ಮಾತಾಡಿ. ಶುಕ್ರ ಕೂಡ 12ನೇ ಮನೆಗೆ ಬಂದಿದ್ದಾನೆ. ಹಾಗಾಗಿ ಎಲ್ಲೋ ದುಡ್ಡನ್ನು ಖರ್ಚು ಮಾಡ್ಕೊಳ್ತೀರಾ. ಇವತ್ತೊಂದಿನ ನೀವು ದುಡ್ಡನ್ನು ಟೈಟ್ ಮಾಡ್ಕೊಳ್ಳಿ, ಯಾರಿಗೂ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಇವತ್ತಿನ ದಿನ ನಿಮಗೆ ಮೋಸ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಏನೇ ಮಾತಾಡಿದ್ರು ತುಂಬ ಹುಷಾರಾಗಿ ಮಾತಾಡಿ. ಮನಸ್ಥಿತಿ ಕೂಡ ಕೆಡ್ಬೋದು. ಮನೇಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ನಿಮ್ಮ ಮನಸ್ಸು ಕೆಡ್ಬೋದು, ಅಥವಾ ಯಾರ ಹತ್ರ ಏನಾದರೂ ಮಾತಾಡಬೇಕಾದ್ರೆ ಯಾರಾದರೂ ಏನಾದರೂ ಅಂದರೆ ಹರ್ಟ್ ಮಾಡಿಕೊಂಡು ಅಲ್ಲಿಗೆ ಮೀಟಿಂಗ್ ಬಿಟ್ಟು ಹೋಗ್ಬೋದು. ಇದೆಲ್ಲ ಕೂಡ ನಡೆಯುತ್ತೆ. ಸಿಂಹರಾಶಿಯವರು ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಇವತ್ತು. ಸೊ ನಿಮಗೆ ರೆಮಿಡಿ ಅಂತ ಅಂದರೆ ಏನಪ್ಪ ಅಂತಂದರೆ ನೋಡಿ, ಇವತ್ತು ಆರೆಂಜ್ ಕಲರು ಥ್ರೆಡ್ ಯೂಸ್ ಮಾಡ್ಬೋದು. ಅದನ್ನು ಒಂದು ದಾರವನ್ನು ನೀವು ಕಟ್ಕೊಳ್ಬೇಕಾಗುತ್ತೆ. ಅಥವಾ ಇಲ್ವಾ ಆರೆಂಜ್ ಕಲರು ಒಂದು ರಿಬ್ಬನ್ ಹಾಕ್ಕೊಳ್ಳೋದು, ಒಂದು ಸ್ಲಿಪ್ಪರ್ ಹಾಕ್ಕೊಳ್ಳೋದು, ಎನಿ ಒಂದು ಆರೆಂಜ್ ಕಲರಲ್ಲಿ ನೀವು ಯೂಸ್ ಮಾಡ್ಬೋದು. ಏನೂ ಆಗಿಲ್ಲ ಅಂತಂದರೆ ಒಂದು ಆರೆಂಜ್ನ ಇವತ್ತು ಕೈಯಲ್ಲಿ ಇಟ್ಕೊಳ್ಳಿ. ಅದು ಕೂಡ ಹೆವಿ ಪಾಸಿಟಿವ್. ಯಾಕಂದರೆ ಇವಾಗೆಲ್ಲ ಸಿಕ್ಕುತ್ತೆ. ಸ್ಮಾಲ್ ಒಂದು ಆರೆಂಜ್ ಕಲರು, ಇಲ್ಲ ಒಂದು ಆರೆಂಜ್ ಕಲರ್ ಬಾಲ್ ಆಗಿರ್ಬೋದು, ಏನಾದರೂ ಒಂದು ನೀವು ಇವತ್ತು ಕೈಯಲ್ಲಿ ಇಟ್ಕೊಂಡು ಅತಿ ಹೆಚ್ಚು ನೀವು ಅದನ್ನು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಸಿಂಹರಾಶಿಯವರು ತುಂಬ ಪಾಸಿಟಿವ್ನ ನೋಡ್ತೀರಾ. ನಾನು ಏನು ಹೇಳಿದೆ, ಯಾಕಂದರೆ ಇವತ್ತು ನಿಮ್ಮ ಡೇ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಿದೆ, ಅದನ್ನು ನೀವು ಇವತ್ತು ಹೇಗಾದರೂ ಮಾಡಿ ಈ ಒಂದು ಇದರಿಂದ ತಪ್ಪಿಸ್ಕೊಳ್ತೀರಾ ಅಂತ ಹೇಳ್ತೀನಿ ಸಿಂಹರಾಶಿಯವ್ರಿಗೆ. ಸೊ ಮುಂದಿನ ರಾಶಿ ಕನ್ಯಾ ರಾಶಿಗೆ ನೋಡಿ, ರಾಶಿಯಲ್ಲಿ ಕುಜ ಇರ್ತಾನೆ, ಮತ್ತು ರಾಶಿಯಾಧಿಪತಿ ಬುಧ ಒಳ್ಳೆ ಜಾಗದಲ್ಲಿದ್ದಾನೆ. ಶುಕ್ರ ಚಂದ್ರ ಕೂಡ ನಿಮಗೆ ಒಳ್ಳೆ ಜಾಗದಲ್ಲಿ ಇರ್ತಾರೆ. ಸೊ ಎಲ್ಲೋ ಒಂದು ಕಡೆ ನಿಮಗೂ ಇವತ್ತು ಧನ ಪ್ರಾಪ್ತಿ ಅಂತ ಹೇಳ್ತೀನಿ. ಬರೀ ದುಡ್ಡು ಒಂದೇ ಅಲ್ಲ, ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಇವತ್ತು ನೀವು ಏಳಿಗೆಯನ್ನು ನೋಡ್ತೀರಿ. ಯಾರ ಹತ್ರನಾದರೂ ಮಾತಾಡಿದ್ರು ಕೂಡ ನಿಮಗದು ಇವತ್ತು ಒಳ್ಳೆಯದಾಗಿರುತ್ತೆ. ಅದ್ರ ಜೊತೆ ನೋಡಿ, ನೇರ ಶನಿ ದೃಷ್ಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಮನೇಲಿ ಸ್ವಲ್ಪ ಕಿರಿಕಿರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಗಂಡ ಹೆಂಡತಿಗೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಮ ಕನ್ಯಾ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಏನಪ್ಪ ಅಂತಂದರೆ ನೋಡಿ, ನೀವಿವತ್ತು ಗ್ರೀನು ಹಸಿರು ಸೊಪ್ಪನ್ನು ತಿನ್ನೋದು, ಅಥವಾ ತರಕಾರಿ ತಿನ್ನೋದಾಗಿರ್ಬೋದು, ಅಥವಾ ಗ್ರೀನ್ ಕಲರು ಡ್ರೆಸ್ ಆಗಿರ್ಬೋದು, ಏನಾದರೂ ಸರಿ ಇವತ್ತು ಗ್ರೀನು ನಿಮ್ಮ ಜೊತೆ ಇರಬೇಕಾಗುತ್ತೆ. ಇಲ್ಲ ನೀವೊಂದು 1-2 ಪಾಟು, 1-2 ಗಿಡಗಳನ್ನ ಕೂಡ ನಿಮ್ಮ ಮನೆಗೆ ತರ್ಬೋದು. ಅದು ಕೂಡ ತುಂಬ ಪಾಸಿಟಿವು. ಎಲ್ಲಾದರೂ ನೋಡಿದಾಗ ನರ್ಸರಿಯಲ್ಲೋ ಎಲ್ಲಾದರೂ ನೋಡಿದಾಗ ಒಂದು ಪಾಟನ್ನು ತೊಗೊಂಬಂದು ಇಟ್ಕೊಳ್ಳಿ. ಅದು ಯಾವಾಗಲೂ ಬೆಳೀತಾ ಇರುತ್ತೆ, ಅದನ್ನು ನೀವು ನೋಡ್ತಾ ಇರ್ತೀರ, ಅದಕ್ಕೊಂದು ಜೀವ ಕೊಟ್ಟಂಗಾಗುತ್ತೆ. ಇದನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ. ಸೊ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿ, ತುಂಬ ಸೂಪರ್ ಸಕ್ಸಸ್ನ ನೋಡ್ತೀರಾ. ಮುಂದಿನ ರಾಶಿ ತುಲಾರಾಶಿಯವ್ರಿಗೂ ಕೂಡ ಇವತ್ತು ಡೇ ಸೂಪರ್ ಅಂತ ಹೇಳ್ತೀನಿ. ಇವತ್ತು ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಖುಷಿಯಾಗಿ ಇವತ್ತು ಹೋಟ್ಲಿಗೆ ಹೋಗಿ ಊಟ ಮಾಡೋದಾಗಿರ್ಬೋದು, ಟ್ರಿಪ್ ಮಾಡೋದಾಗಿರ್ಬೋದು, ಎಂಜಾಯ್ಮೆಂಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಕೂಡ ತುಲಾರಾಶಿಯವರು ಮಾಡ್ತೀರಾ. ಹಾಗೆ ತುಲಾರಾಶಿಯವ್ರಿಗೆ ಡೇ ಚೆನ್ನಾಗಿದೆ ಅಂದರೆ ಸೂಪರ್, ನೀವೇನು ಬೇಕಾದರೂ ಮಾಡ್ಬೋದು. ಅಂದರೆ ಇವತ್ತು ಎಂಜಾಯ್ಮೆಂಟ್ ಡೇ ಅಂತ ಹೇಳ್ತೀನಿ ತುಲಾರಾಶಿಯವ್ರಿಗೆ. ಸೊ ನೀವೇನಪ್ಪ ಮಾಡಬೇಕು ಅಂತಂದರೆ ನೋಡಿ, ನಿಮಗೆ ಬಿಳಿ ಬಣ್ಣದ
ಒಂದು ಪರ್ಸ್ ಯೂಸ್ ಮಾಡಿ, ಇವತ್ತು ಬ್ಯಾಗ್ ಯೂಸ್ ಮಾಡಿ. ಯಾಕಂದರೆ ಪರ್ಸು ಬ್ಯಾಗು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನೀವು ಅದರಲ್ಲಿ ಮನಿ ಯೂಸ್ ಮಾಡ್ತೀರಾ. ಸೊ ದುಡ್ಡನ್ನು ಯೂಸ್ ಮಾಡುವಂತಹ ಯಾವುದೇ ಒಂದು ಪರ್ಸ್ ಆಗಿರ್ಬೋದು, ಒಂದು ಬ್ಯಾಗ್ ಆಗಿರ್ಬೋದು, ಇಲ್ಲ ನೀವೆಲ್ಲಾದರೂ ಆಫೀಸ್ಗೆ ಹೋಗ್ತಿರ್ತೀರ, ಅದಕ್ಕೆ ಸಂಬಂಧಪಟ್ಟಿದ್ದ ಪೇಪರ್ಸು ಏನು ಬೇಕೋ ಅದನ್ನು ನೀವು ಆ ಬ್ಯಾಗಲ್ಲಿ ಇಟ್ಕೊಳ್ತೀರ. ಹಾಗಾಗಿ ಬಿಳಿ ಬಣ್ಣದ ಒಂದು ಬ್ಯಾಗನ್ನು ಯೂಸ್ ಮಾಡಿ ಅಥವಾ ಸ್ಮಾಲ್ ಒಂದು ಪರ್ಸನ್ನು ಯೂಸ್ ಮಾಡಿ. ತುಂಬ ಪಾಸಿಟಿವ್, ನಿಮ್ಮ ಡೇ ಪಾಸಿಟಿವ್ ಆಗುತ್ತೆ. ಮತ್ತು ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಳ್ತೀರ ಇವತ್ತು, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಬಿಳಿ ಬಣ್ಣದ ಬ್ಯಾಗ್ ಆಗಲಿ ಪರ್ಸ್ ಆಗಲಿ ಯೂಸ್ ಮಾಡಿ, ತುಂಬ ಸೂಪರಾಗಿರುತ್ತೆ ನಿಮಗೆ ಇವತ್ತು. ನೆಕ್ಸ್ಟು ವೃಶ್ಚಿಕ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಇವತ್ತಿನ ದಿನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ 9ರಲ್ಲಿ ಚಂದ್ರ ಬುಧ ಶುಕ್ರ ಇರ್ತಾರೆ, 10ರಲ್ಲಿ ಸೂರ್ಯ ಇರ್ತಾರೆ, ಸೂರ್ಯ ಮತ್ತು ಕೇತು ಇರ್ತಾರೆ, 11ರಲ್ಲಿ ಕುಜ ಇರ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಇವತ್ತು ಏನು ಬೇಕಾದರೂ ಮಾಡ್ಬೋದು. ತುಂಬ ಸ್ಪೇಷಿಯಸ್ ಡೇ ಇವತ್ತಾಗಿರುತ್ತೆ. ಅದರಲ್ಲೂ ಇವತ್ತು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೇಸು ಕೋರ್ಟು ಏನಾದರೂ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಅವರೋಗಿ ಒಬ್ಬರು ಲಾಯರ್ನ ಕನ್ಸಲ್ಟ್ ಮಾಡಿ ಅಥವಾ ಅವ್ರ ಜೊತೆ ಫೋನಲ್ಲಾದರೂ ಮಾತಾಡಿ. ಇವತ್ತಿನ ಡೇ ಇವತ್ತು ನಿಮಗೇನು ಕೆಲಸ ಇಲ್ಲ ಆದರೂ ನಿಮ್ಮ ಕೆಲಸದ ವಿಚಾರವಾಗಿ ಸುಮ್ಮನೆ ಆದರೂ ನೀವು ಫೋನಲ್ಲಿ ಮಾತಾಡಿ ಅವ್ರ ಜೊತೆ. ಇವತ್ತಿನ ದಿನ ನಿಮ್ಮ ಮಾತು ಏನಿರುತ್ತೆ, ನೀವೇನು ಮಾತಾಡ್ತೀರಾ ಅದು ನಿಮಗೆ ಒಳ್ಳೆಯದಾಗತ್ತೆ. ಆ ಮಾತು ನಿಮಗೆ ಯಾವತ್ತೂ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ಇವತ್ತು ವೃಶ್ಚಿಕ ರಾಶಿಯವರು ಎಲ್ಲನೂ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತೀನಿ. ಏನಾದರೂ ನೀವು ಕೆಲಸ ಮಾಡೋದಿದ್ರೆ ನಿಮ್ಗೆ ಆಗುವಂಥ ಪಾಸಿಟಿವ್ ಕೆಲಸನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನಿಮಗೆ ಸಿಂಪಲ್ ರೆಮಿಡಿ ಏನಿಲ್ಲ ನೋಡಿ. ನೀವಿವತ್ತು ರೆಡ್ ಕಲರು ಕುಂಕುಮ ಯೂಸ್ ಮಾಡಿ. ಕೆಂಪು ಕುಂಕುಮವನ್ನು ತಿಲಕವಾಗಿ ಹಣೆಗಿಟ್ಕೊಳ್ಳಿ, ಅಥವಾ ಹೆಂಗಸರಾದರೆ ಇಲ್ಲಿ ಇಟ್ಕೊಳ್ಳಿ. ಹೆಂಗಸರಾದರೆ ರೆಡ್ ಕಲರ್ ಬಳೆಯನ್ನು ಯೂಸ್ ಮಾಡಿ, ಅಥವಾ ರೆಡ್ ಕಲರ್ ಲಿಪ್ಸ್ಟಿಕ್ ಆಗಿರ್ಬೋದು, ಏನಾದರೂ ಸರಿ. ಇವತ್ತು ನೀವು ರೆಡ್ ಕಲರ್ ಯೂಸ್ ಮಾಡಿದ್ರೆ, ಜೆಂಟ್ಸ್ ಆದರೆ ನೋಡಿ ರೆಡ್ ಕಲರು ಕುಂಕುಮ ಇಟ್ಕೊಳ್ಳಿ. ಯಾಕಂದರೆ ಎಲ್ಲರೂ ಕುಂಕುಮ ಇಟ್ಕೋತಾರೆ. ಅದು ಅಕಸ್ಮಾತ್ ಇಟ್ಕೊಂಡಿಲ್ವಾ, ನೆತ್ತಿ ಮೇಲಾದರೂ ಒಂದು ಬೊಟ್ಟು ಕುಂಕುಮವನ್ನು ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ಇವತ್ತು ವೃಶ್ಚಿಕ ರಾಶಿಯವ್ರಿಗೆ. ಯಾಕಂದರೆ ಇವತ್ತು ನಿಮ್ಮದೇ ಡೇ ಆಗಿರೋದ್ರಿಂದ ಟೈಮು ಚೆನ್ನಾಗಿಲ್ದಿದ್ರು ಇವತ್ತಿನ ದಿನ ನೀವೇನು ಮಾತಾಡ್ತಿರೋದು ನಿಮಗೆ ಯಾವಾಗಲೂ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ಡೇ ಇವತ್ತು ನಿಮ್ಗೇನು ಪಾಸಿಟಿವ್ ಬೇಕೋ ಅದನ್ನು ಮಾತಾಡಿ. ಅದರಲ್ಲೂ ಕೋರ್ಟು ಕಚೇರಿ ಇದ್ದರೆ ಲಾಯರ್ ಹತ್ರ ಸುಮ್ಮನೆ ಆದರೂ ಮಾತಾಡಿ, ತುಂಬ ಚೆನ್ನಾಗಾಗುತ್ತೆ. ಮುಂದಿನ ರಾಶಿ ಧನುರಾಶಿಯವ್ರಿಗೆ ನೋಡಿ, ನಿಮಗೂ ಅಷ್ಟೇ ತುಂಬ ಚೆನ್ನಾಗಿದೆ. 7th ಹೌಸಲ್ಲಿ ಗುರು ಇರ್ತಾನೆ. ಧನುರಾಶಿ ನೇರ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಯಾಕಂದರೆ ಇಷ್ಟು ದಿನ ಧನುರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಇದೆ. ಇವಾಗೂ ಟೈಮು ಒಂದಿನ ಚೆನ್ನಾಗಿರ್ಬೋದು, ಎಲ್ಲೋ ದಿನಾನೂ ಟೈಮ್ ಕೆಡೋಕ್ಕಾಗೋದಿಲ್ಲ. ಆವತ್ತು ಒಂದಿನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ. ಮತ್ತು 8ನೇ ಮನೆಯಲ್ಲಿ ಚಂದ್ರ ಬುಧ ಶುಕ್ರ ಇದ್ದಾರೆ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಹೆಲ್ತ್ ಅಪ್ಸೆಟ್ ಆಗ್ಬೋದು, ಇವತ್ತು ನಿಮ್ಮ ಮನಸ್ಥಿತಿ ಕೆಡ್ಬೋದು. ಹಾಗಾಗಿ ಧನುರಾಶಿಯವರು ಇವತ್ತೊಂಚೂರು ಕೇರ್ಫುಲ್ ಆಗಿರಬೇಕಾಗತ್ತೆ. 9ರಲ್ಲಿ ಸೂರ್ಯ 9ನೇ ಮನೇಲಿ ಸೂರ್ಯ ಕೇತು ಇರೋದ್ರಿಂದ, ಎಲ್ಲೋ ಒಂದು ಕಡೆ 10ರಲ್ಲಿ ಕುಜ ಇರೋದ್ರಿಂದ ನಿಮ್ಮ ದೊಡ್ಡವರ ಆಶೀರ್ವಾದ ತುಂಬ ಮುಖ್ಯ ಆಗಿರುತ್ತೆ. ಅಥವಾ ನಿಮ್ಮ ತಾಯಿ ತಂದೆ ಎಲ್ಲಾದರೂ ದೂರ ಇದ್ದರೆ, ನಿಮ್ಮ ಅತ್ತೆ ಮಾವ ಅವ್ರನ್ನೂ ತಂದೆ ತಾಯಿ ರೂಪದಲ್ಲಿ ನೋಡಿ. ದೂರ ಇದ್ದರೆ ಅವ್ರನ್ನ ಫೋನ್ ಮಾಡಿ ಮಾತಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನೀವು ಗಂಧವನ್ನು ಯೂಸ್ ಮಾಡಿ. ಯಾಕಂದರೆ ನಿಮ್ಮ ಡೇ ಇವತ್ತು 50-50 ಸೊ ಹಾಗಾಗಿ ಗಂಧವನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಆ ಗಂಧವನ್ನು ನೀವು ಎಲ್ಲಿ ಬೇಕಾದರೂ ಹಚ್ಕೊಳ್ಬೋದು. ಹಣೆಗೆ ಹಚ್ಕೊಳ್ಳಿ, ನೆತ್ತಿಗೆ ಹಚ್ಕೊಳ್ಳಿ. ನಿಮಗೆ ಒಬ್ಬೊಬ್ರು ಏನು ಗೊತ್ತಾ, ಕಾಣಿಸುತ್ತೆ ಆಫೀಸ್ಗೆ ಹೋಗ್ತೀವಿ ಅಂಥವ್ರು ಜಸ್ಟ್ ಕೈಗಾದರೂ ಒಂಚೂರು ಆ ಪೌಡ್ರನ್ನ, ಗಂಧದ ಪೌಡ್ರನ್ನ ಹಾಕ್ಕೊಂಡ್ರೆ ನೀವು ತುಂಬ ಚೆನ್ನಾಗಾಗತ್ತೆ ನಿಮಗೆ. ಮುಂದಿನ ರಾಶಿ ಮಕರ ರಾಶಿಯವ್ರಿಗೆ ಓಕೆ ಇವತ್ತು. ಯಾಕಂದರೆ ನಿಮಗೆ ನೋಡಿ, 2ನೇ ಮನೇಲಿ ರಾಹು, 3ನೇ ಮನೇಲಿ ಶನಿ, ಎಲ್ಲೋ ಒಂದು ಕಡೆ ಫ್ರೆಂಡ್ಸಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀರಿ. 6ನೇ ಮನೇಲಿ ಗುರು ಬರ್ತಾರೆ, 7ನೇ ಮನೇಲಿ ಚಂದ್ರ ಬುಧ ಶುಕ್ರ. ಸೊ ನಿಮ್ಮ ಲೈಫ್ ಪಾರ್ಟ್ನರಿಂದ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಇವತ್ತು ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ಮಕರ ರಾಶಿಯವರು ನೋಡ್ಕೊಳ್ಳಿ. ಮತ್ತು 10ರಲ್ಲಿ 8ರಲ್ಲಿ ಸೂರ್ಯ ಇರ್ತಾರೆ. ಕಾನೂನಿಂದ ಸ್ವಲ್ಪ ಎಲ್ಲೋ ತೊಂದರೆ ಆಗ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನೆಲ್ಲ ಸೂಪರ್ ಅಂತ ಹೇಳ್ತೀನಿ. ಮಕರ ರಾಶಿಯವರು ಏನಪ್ಪ ಮಾಡಬೇಕು ಅಂದರೆ, ಇವತ್ತು ಒಂದು ಮೆಟಲ್ ವಾಚನ್ನು ಕಟ್ಟಿ. ನೀವೇನು ವಾಚ್ ಕಟ್ತೀರಾ ಅದರಲ್ಲಿ ಇವತ್ತು ಮೆಟಲ್ಗೆ ಹೋಗಿ ಮೆಟಲ್ ವಾಚನ್ನು ಕಟ್ಟಿ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕುಂಭರಾಶಿಯವ್ರಿಗೆ ಸೂಪರ್ ಡೇ ಅಂತ ಹೇಳ್ತೀನಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೂ ಕೂಡ ಇವತ್ತು ಮನಸ್ಥಿತಿ ಒಂಚೂರು ಕೆಡ್ಬೋದು. ಎಷ್ಟೇ ಸೂಪರಾಗಿದ್ರೂ ಎಲ್ಲೋ ಒಂದು ದಿನ, ಯಾವತ್ತು ಒಂದೇ ದಿನ ಏರುಪೇರಾಗುತ್ತೆ, ಒಂದು ದಿನ ಏರುಪೇರಾಗ್ಬೋದು. ಕುಂಭರಾಶಿಯವರು ಇವತ್ತೊಂಚೂರು ಕಣ್ಣೀರು ಹಾಕ್ತೀರಾ ಅಂತ ಹೇಳ್ತೀನಿ. ಹಾಗಾಗಿ ಕಣ್ಣೀರು ಹಾಕಬೇಡಿ. ಅದಕ್ಕೆ ಅಂತಲೇ ನೀವು ಇವತ್ತು ಸಂಪಿಗೆ ಹೂವು ಆಗಿರ್ಬೋದು, ಹೊಂಬಾಳೆ ಆಗಿರ್ಬೋದು, ಅದನ್ನು ನಿಮ್ಮ ಪರ್ಸಲ್ಲಿ, ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ಹೊಂಬಾಳೆ ಸಿಕ್ಕೋದು ಕಷ್ಟ. ಸೊ ಹೂವು ಅಂತ ಬಂದಾಗ ಸಂಪಿಗೆ ಹೂವನ್ನು, ಜಾಜಿ ಹೂವನ್ನು ತೊಗೊಂಡು
ಮುಡ್ಕೊಂಡಿಲ್ಲ ಅಂದರೂ ಅದನ್ನು ಒಂದೆರಡು ಎಳೆ ನಿಮ್ಮ ಪರ್ಸಲ್ಲಿ ವೇರ್ ಮಾಡಿ, ನಿಮ್ಮ ಪಾಕೆಟಲ್ಲಿ ವೇರ್ ಮಾಡಿ, ಮುಡ್ಕೊಳ್ಳೋರು ಮುಡ್ಕೊಳ್ಳಿ. ಹೆಂಗಸ್ರಾದರೆ ತುಂಬ ಸ್ಪೆಷಲ್ ಇವತ್ತು ನಿಮ್ಮ ಡೇ. ನಿಮ್ಗೇನು ಕಣ್ಣೀರು ಬರುತ್ತೆ ಅದನ್ನು ಇವತ್ತು ತಡಿಬೋದು ಅಂತ ಹೇಳ್ತೀನಿ. ಮುಂದಿನ ರಾಶಿ ಮೀನರಾಶಿ, ಕೊನೆ ರಾಶಿ ಮೀನರಾಶಿ. ಕೊನೆ ರಾಶಿ ಮೀನರಾಶಿಯವ್ರಿಗೆ ಇವತ್ತು ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, 7ನೇ ಮನೇಲಿ ಕುಜ ಇರ್ಬೋದು, ಆದರೆ 4ನೇ ಮನೇಲಿ ಗುರು ಇರ್ತಾರೆ, 5ನೇ ಮನೇಲಿ ಚಂದ್ರ ಬುಧ ಶುಕ್ರ ಇರ್ತಾರೆ. ಮಕ್ಕಳಿಂದ ತುಂಬ ಹ್ಯಾಪಿಯಾಗಿರ್ತೀರ. ಮಕ್ಳಿಗೋಸ್ಕರ ಇವತ್ತು ಏನಾದರೂ ಸ್ಯಾಕ್ರಿಫೈಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಯಾವುದಾದ್ರೂ ಒಂದು ದಿನ ನಮ್ಗೆ ಚೆನ್ನಾಗಿರಬೇಕು ಅಂದರೆ ನಮ್ಗೆ ಯಾರು ಬೇಕೋ ಅವ್ರ ಜೊತೆ ನಾವು ಎಂಟರ್ಟೈನ್ಮೆಂಟ್ ಮಾಡೋದಾಗಿರ್ಬೋದು, ಇದಾಗಿರ್ಬೋದು. ಯಾಕಂದರೆ ನೀವು ಮಕ್ಕಳಿಂದ ಇವತ್ತು ತುಂಬ ಹ್ಯಾಪಿಯಾಗಿರ್ತೀರ. ಸೊ ಮೀನರಾಶಿಯವ್ರಿಗೆ ರೆಮಿಡಿ ಏನಪ್ಪ ಅಂತಂದರೆ, ಇವತ್ತು ಯೆಲ್ಲೋ ಕಲರು ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಎಲ್ಲೋ ಸಂಬಂಧಪಟ್ಟಿದ್ದು ಏನಾದರೂ ನೀವು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನೋಡಿ, 12 ರಾಶಿಗೂ ಸಿಂಪಲ್ ರೆಮಿಡಿ ಇವತ್ತಿನ ದಿನ ಯೂಸ್ ಮಾಡೋಕ್ಕೆ ಹೇಳಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿ, ನಾಳೆ ಖಂಡಿತವಾಗ್ಲೂ ನಿಮಗೆ ಇವತ್ತು ಪಾಸಿಟಿವ್ ರಿಸಲ್ಟ್ ಸಿಕ್ಕುತ್ತೆ. ನಾಳೆ ಯಾರಾದರೂ ಇದ್ದರೆ ಕರೆ ಮಾಡಿ ಹೇಳ್ಬೋದು. ಓಕೆ ಮೇಡಮ್, ಧನ್ಯವಾದ ಮೇಡಮ್. ಸೊ ಇವತ್ತಿನ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ವಿ. ಇದಾಗಿತ್ತು ಇವತ್ತಿನ ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ.